ಸ್ನೇಹಿತರೆ, ಇವತ್ತು ನಾನು IRFC ಬೈ ಮಾಡಿದ್ದೀನಿ. ನಿಮಗೋಸ್ಕರ ನಾನು ಲೈವ್ ಟ್ರೇಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಗಮನಿಸಿ. ನೋಡಿ, ನೀವು ಕೂಡ ಇದೇ ಥರ ಮನೆಯಲ್ಲಿದ್ದಾಗ ಟ್ರೇಡನ್ನು ಮಾಡ್ಕೋಬೋದು. ನೋಡಿ, ಈಗ ಕರೆಂಟ್ ನಾನು ಪ್ರಾಫಿಟಲ್ಲಿ ರನ್ ಆಗ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಗಮನಿಸ್ತಾ ಇದ್ದೀರಾ ಟ್ರೇಡು. ನೀವು ಕೂಡ ಆರಾಮಾಗಿ ಟ್ರೇಡ್ ಮಾಡ್ಬೋದು. ಸ್ಕ್ರೀನನ್ನು ಗಮನಿಸ್ತಾ ಇದ್ದೀರಾ. ಪ್ರಾಫಿಟ್ಟು 1300 ಇದೇ ಥರ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ನೋಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಟ್ರೇಡು ಕಂಟಿನ್ಯೂ ಆಗ್ತಾ ಇದೆ. ಕಾಮನ್ ಇದು, ಹಿಂದೆ ಮುಂದೆ ಹೋಗೋದು ಟ್ರೇಡಲ್ಲಿ ಕಾಮನ್ನು. ನಿಮಗೆ ಪ್ರಾಫಿಟ್ ಓಕೆ ಇದ್ದರೆ ನೀವು ತೊಗೊಂಡ್ಬಿಟ್ಟು ಕೊಂಡ್ಬಿಡ್ಬೋದು. ನೋಡಿ, ಈಗ ಹಿಂದಕ್ಕೆ ಹೋಗ್ತಾ ಇದೆ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, 1400 600 500 ಯಾವ ಥರ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಗಮನಿಸ್ತಾ ಇರಿ ಟ್ರೇಡ್ನ. ನೋಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, 800 ಬಂತು, ಮತ್ತು ಹಿಂದಕ್ಕೆ ಹೋಗಿರೋದು 750. ಇದೇ ಥರ ಟ್ರೇಡು ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಯಾವುದೇ ಥರದ ಪ್ಯಾನಿಕ್ ಆಗೋ ಅವಶ್ಯಕತೆಗಳಿಲ್ಲ. ನೀವು ನಿಮ್ಮ ಟಾರ್ಗೆಟನ್ನು ಸೆಟ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ನೋಡಿ ಸ್ನೇಹಿತರೆ, ನೀವು ಗಮನಿಸ್ತಾ ಇದ್ದೀರಾ. ಮತ್ತೆ ನಮ್ಮದು ಟ್ರೇಡು ಮೇಲಕ್ಕೆ ಬಂದಿದೆ. ಫ್ಲಕ್ಚುಯೇಷನ್ ಇದೆ, ತುಂಬ ಹಿಂದೆ ಮುಂದೆ ಆಗ್ತಾಯಿದೆ ಟ್ರೇಡು. ಭಯ ಪಡೋ ಅವಶ್ಯಕತೆ ಇಲ್ಲ. ಪೇಷನ್ಸ್ ಇರಲಿ. ಪೇಷನ್ಸಿಂದನೇ ನೀವು ಮನಿ ಮಾಡ್ಬೋದು ಮಾರ್ಕೆಟಲ್ಲಿ. ಇಲ್ಲಾಂದರೆ ಮನಿ ಮಾಡೋಕ್ಕಾಗಲ್ಲ.
ವಿಡಿಯೋ ಲರ್ನಿಂಗೋಸ್ಕರ ಮಾಡ್ತಾ ಇರೋದು. ನೋಡಿ ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ ಟ್ರೇಡು. ಭಯ ಪಡಬೇಡಿ ಯಾವುದಕ್ಕೂ. ಆರಾಮಾಗಿ ನಿಮ್ಮ ಪ್ರಾಫಿಟ್ ಎಷ್ಟು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಎಕ್ಸಿಟ್ ಕೂಡ ಮಾಡ್ಕೋಬೋದು ನಿಮಗೆ ಬೇಕಿತ್ತು. ಟ್ರೇಡ್ ನೋಡಿ ಗಮನಿಸ್ತಾ ಇದ್ದೀರಾ, ಮತ್ತೆ ಮೇಲೆ ಬಂದಿದೆ ನಮ್ಮದು ಪ್ರಾಫಿಟ್ಟು. ಇದೇ ಥರ ಟ್ರೇಡ್ ನೀವು ಪ್ಯಾನಿಕ್ ಆಗದೇ ಆರಾಮಾಗಿ ಮಾಡಿದರೆ ದುಡ್ಡನ್ನು ಮಾರ್ಕೆಟಿಂದ ತೆಗಿಬೋದು. ನೋಡಿ 2000 ಪ್ರಾಫಿಟಲ್ಲಿದ್ದೀನಿ ನಾನೀಗ. ಈಗ ನಾನು ಎಕ್ಸಿಟ್ ಮಾಡಬೇಕಂತ ಡಿಸೈಡ್ ಮಾಡ್ಕೊತಿದ್ದೀನಿ. 21ಗೆ ನಾನು ಹಾಕ್ಬಿಟ್ಟು ಎಕ್ಸಿಟ್ ಹಾಕ್ತೀನಿ. 21 ರುಪೀಸ್ ನಾನು ಟಾರ್ಗೆಟನ್ನು ಸೆಟ್ ಮಾಡ್ತಿದ್ದೀನಿ. ಆಟೋಮೆಟಿಕ್ಕಾಗಿ 21 ಬಂದ ತಕ್ಷಣ ಅದು ಸೆಲ್ ಆಗುತ್ತೆ. ನೋಡಿ 2100 2200 ಗಮನಿಸ್ತಾ ಇದ್ದೀರಾ. ನಾನು 21ಗೆ ಹಾಕಿದ್ದೀನಿ. 120.80 ಇದೆ. 70 60 80 ಇದೇ ಥರ ಓಡಾಡ್ತಾ ಇದೆ ಹಿಂದೆ ಮುಂದೆ. ಆದಷ್ಟು ಬೇಗ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ ಅನ್ನೋ ಹೋಪಲ್ಲಿ ಇದೀವಿ. 2200 ಪ್ರಾಫಿಟ್. ನೋಡಿ 2000 ರುಪೀಸಿಗೆ ಬಂತು. ನಾವು ಟಾರ್ಗೆಟನ್ನು ಸೆಟ್ ಮಾಡಿ ಹಾಕಿದ್ದೀವಿ. ಖಂಡಿತವಾಗ್ಲೂ 21 ರುಪೀಸ್ ಬಂದೇ ಬರುತ್ತೆ ಸ್ನೇಹಿತರೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬೇಡ ನನಗೆ ಸಾಕು ಅಂತಂದರೆ ನಾವು ಇಲ್ಲೇ ಎಕ್ಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ ಗಮನಿಸ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ ಟ್ರೇಡು ಗಮನಿಸ್ತಿದ್ದೀರಾ ನೀವು. ನೋಡಿ 120.98 ಎಲ್ಲ ಬಂದಿದೆ. 0.95 0.95 120.90 120.85 90 ಅಲ್ಲೇ ಓಡಾಡ್ತಿದೆ. ತುಂಬ ಫ್ಲಕ್ಚುಯೇಷನ್ ಇದೆ ಸ್ನೇಹಿತರೆ ಮಾರ್ಕೆಟ್ದು. ಸಾಕು ನನಗೆ ಪ್ರಾಫಿಟ್ ಅಂತ ಅನಿಸ್ತಾ ಇದೆ. ಕ್ಲೋಸ್ ಮಾಡಬೇಕು. ಆಯಿತು, ಕ್ಲೋಸ್ ಆಯಿತು ಸ್ನೇಹಿತರೆ ಟ್ರೇಡು. ನೋಡಿ 2400 ರುಪೀಸ್ ನನ್ನ ಪ್ರಾಫಿಟ್ಟು. ಇವಾಗ ದಯಮಾಡಿ ನೀವು ಇದೇ ಥರ ಟ್ರೇಡನ್ನು ಮಾಡ್ಕೋಬೋದು. ಧನ್ಯವಾದಗಳು.